ಇವತ್ತು ನನ್ನ ಗಾಡಿನ ಸರ್ವಿಸ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಸರ್ವಿಸ್ ಟೈಮಿಂಗ್ಸ್ ಆದ್ರೂ ನಾನು ಈ ಗಾಡಿನ ಸರ್ವಿಸ್ ಮಾಡಿಸಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಸರ್ವಿಸ್ನ ಮಾಡಿಸೋದು ಬಜಾಜ್ ಶೋರೂಮ್ ಅಲ್ಲೇ, ಬಟ್ ಈ ಸಲ ಶೋರೂಮ್ ಅಲ್ಲಿ ಮಾಡಿಸ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ಸರ್ವಿಸ್ ಚೆನ್ನಾಗಿ ಮಾಡ್ಕೊಡ್ಲಿಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಸರ್ವಿಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮೇಲೆ ಮೆಕ್ಯಾನಿಕ್ ಶಾಪ್ನ ಹುಡುಕ್ತಾ ಇದ್ದೆ. ಸೊ ಇವಾಗ ಸಿಕ್ಕಿದೆ, ಅದಕ್ಕೋಸ್ಕರ ಇವಾಗ ಸರ್ವಿಸ್ ಬಿಡೋಣ ಅಂತ ಹೊರಟಿದ್ದೀನಿ. ಸರ್ವಿಸಿಗೆ ನೆನ್ನೆ ತಗೊಂಬ ಅಂತ ಹೇಳಿದ್ರು ಮೆಕ್ಯಾನಿಕ್ ಅಣ್ಣ, ಬಟ್ ನಾನು ನಿನ್ನೆ ಬ್ಯುಸಿ ಆಗಿದ್ದೆ. ಇವತ್ತು ತಗೊಂಡು ಹೋಗ್ತಿದ್ದೀನಿ. ಇದರ ಮತ್ತೇನಾರು ಅವ್ರಿಲ್ಲ ಅಂತ ಹೇಳ್ಬೇಕು. ಬ್ರೋ ಇವತ್ತು ನನಗೆ ಬೇರೆ ಗಾಡಿಗಳಿದೆ, ನಾಳೆ ಬಿಡು ಅಂತ ಚೆನ್ನಾಗಿರುತ್ತೆ. ಇದ್ದಾರೆ ಗಾಡಿ ಇವತ್ತು ತಗೊಂಬಂದಿದ್ದೀನಿ. ಫುಲ್ ರೆಡಿ ಮಾಡಿಬಿಡಿ. ವೀಲ್ ಶೇಕಿಂಗು ಇದು ಕೆಳಗಡೆ ಓಪನ್ ಆಗಿರಂಗಿದೆ. ಇದು ಆಯಿಲ್ ಹಾಕ್ತೀರಾ, ಸಿಂಥೆಟಿಕ್ ಹಾಕ್ಬಿಡಿ ಗೈಸ್. ಇದು RS 200 ಇಂದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ಓಕೆನಾ. ಒದೆ ಬಿದ್ದುಬಿಟ್ಟು ಇಲ್ಲಿ ಓಪನ್ ಆಗಿಬಿಟ್ಟಿದೆ. ಸೊ ಸೌಂಡು ಡಿಫ್ರೆಂಟಾಗಿ ಬರ್ತಿದೆ. ಇವಾಗ ಎಲ್ಲಿಗಪ್ಪ ಪಯಣ ಅಂತ ಹೇಳಿದ್ರೆ ಗಾಡಿ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಸರ್ವಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಅಣ್ಣ ಕಾಲ್ ಮಾಡಿದ್ರು. ಸೊ ಗಾಡಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಫಸ್ಟ್ ಟೈಮ್ ನಾನು ಶೋರೂಮ್ ಬಿಟ್ಬಿಟ್ಟು ಹೊರಗಡೆ ಸರ್ವಿಸಿಗೆ ಬಿಟ್ಟಿರೋದು. ನೋಡೋಣ ಸರ್ವಿಸ್ ಹೆಂಗೆ ಮಾಡಿದ್ದಾರೆ ಅಂತ. ಅಣ್ಣ ರೆಡಿ ಆಯ್ತಾ? ವಾಶ್ ಆಗಿಬಿಟ್ಟು ಮಿಂಚಿತೈತೆ ಗಾಡಿ. ಅದೊಂದು ಫ್ರೇಮ್ ಸಿಕ್ತಿತ್ತ, ಇದು ಅದೊಂದು ಫ್ರೇಮ್ ಹಾಕ್ಸ್ಬೇಕಿತ್ತು, ಮರ್ತೇ ಬಿಟ್ಟೆ ಬೆಳಗ್ಗೆ ಹೇಳೋದು. ಇದು ನನ್ನ ಫ್ರೆಂಡ್ಸ್ ಎಲ್ಲ ಮಂಗಳೂರಿಗೆ ತಗೊಂಡೋಗಿ ಆರಿಸ್ಕೊಂಬಂದಿದ್ರು ಅದನ್ನ. ಗಾಡಿ ಮೊದಲಿಗಿಂತ ತುಂಬ ಸ್ಮೂತಾಗಿ ಹೋಗ್ತಿದೆ. ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಮಾತ್ರ ಸರ್ವಿಸು ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಗಾಡಿ ಎಷ್ಟು ಸ್ಮೂತಾಗಿ ಹೋಗ್ತಿದೆ ಅಂದರೆ ಲೈಕ್ ನನಗೆ ಶೋರೂಮ್ ಬಿಟ್ಟು ಹೊರಗಡೆ ಮಾಡಿಸಿದ್ದೀನಿ ಅನ್ನೋ ಫೀಲೇ ಬರ್ತಿಲ್ಲ, ಅಷ್ಟು ಸಗಲಾಗಿ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿದ್ದರೆ ಜೈನ್ ಟೆಂಪಲ್ ರೋಡಲ್ಲಿ ಸಾಗರ್ ಆಟೋ ವರ್ಕ್ಸ್ ಅಂತ ಇದೆ. ಸೊ ಇಲ್ಲಿಗೆ ಬಂದು ನೀವು ಕೂಡ ಸರ್ವಿಸ್ ಮಾಡಿಸ್ಬೋದು.